ನಮಸ್ಕಾರ, ನಾನು ಶಿವಕುಮಾರ್. ಸೊ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ 5 ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿ. ಓಕೆ. ಸೊ, ಇದಕ್ಕೆ ಮುಂಚೆ ಎಕ್ಸಸೈಸ್ 5.1ನಲ್ಲಿ ಫಸ್ಟ್ 2 ಕ್ವೆಶನ್ ಕಂಪ್ಲೀಟ್ ಮಾಡಿದ್ವಿ. ಇದು ಥರ್ಡ್ ಕ್ವೆಶನ್ ನೋಡಿ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುವೇಶನ್ ಡಸ್ ದ ಲಿಸ್ಟ್ ಆಫ್ ನಂಬರ್ಸ್ ಇನ್ವಾಲ್ವ್ಡ್ ಮೇಕ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ ವೈ? ಓಕೆ. ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಮತ್ತು ಏಕೆ? ಓಕೆ. ಸೊ ಇದನ್ನು ನೋಡೋಣ. ದ ಕಾಸ್ಟ್ ಆಫ್ ಡಿಗ್ಗಿಂಗ್ ಅ ವೆಲ್ ಆಫ್ಟರ್ ಎವ್ರಿ ಮೀಟರ್ ಆಫ್ ಡಿಗ್ಗಿಂಗ್. ಕಾಸ್ಟ್ ಆಫ್ ಡಿಗ್ಗಿಂಗ್ ಅ ವೆಲ್ ಆಫ್ಟರ್ ಎವ್ರಿ ಮೀಟರ್ ಆಫ್ ಡಿಗ್ಗಿಂಗ್ ವೆನ್ ಇಟ್ಸ್ ಕಾಸ್ಟ್ ₹150 ಫಾರ್ ದ ಫಸ್ಟ್ ಮೀಟರ್. ಅಂದರೆ ಫಸ್ಟ್ ಬಾವಿಯನ್ನು ತೋಡುವಾಗ ಮೊದಲ ಮೀಟರಿಗೆ ₹150. ಓಕೆ. ನಂತರದ ಪ್ರತಿ ಮೀಟರಿಗೆ 50ರಂತೆ ಹೆಚ್ಚಾಗುತ್ತದೆ. ಚೆಕ್ ಮಾಡೋಣ. ಪೈಲ 150 ಐತ್ರಿ. ಓಕೆ. ಅದಾದ್ಮೇಲೆ ಪ್ರತಿ ಮೀಟರ್ಗೆ 50ರಂತೆ ಹೆಚ್ಚಾಗುತ್ತದೆ. 50 ಇದಕ್ಕೆ ಮತ್ತೆ 50 ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇದಕ್ಕೆ 50 ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ ಅಮೌಂಟ್ 200 ಆಯ್ತು. ನೆಕ್ಸ್ಟ್ ಮೀಟರ್ ಹೋದ್ರೆ 250, ಆಮೇಲೆ ಮುಂದೆ ಹಂಗೆ 300, 350, ಹಿಂಗೆ ಅದು ಎಷ್ಟೆಷ್ಟು ಹೋಗುತ್ತೆ ಆ ಥರ. ಕ್ಲಿಯರಾ? ಸೊ ಎರಡರದ್ದು ಡಿಫ್ರೆನ್ಸ್ ನೋಡಿ. ಇದು ಎರಡರದ್ದು 50. ಓಕೆ. ಇದು ಎರಡರದ್ದು ಡಿಫ್ರೆನ್ಸ್. ಸೊ ಕಾಮನ್ ಡಿಫ್ರೆನ್ಸ್ ಸೇಮ್ ಇರಬೇಕು. ಓಕೆ. ಫಸ್ಟ್ ಟರ್ಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ಇಂಪಾರ್ಟೆಂಟ್ ಇಲ್ಲ. ಇದು 150ಇಂದ ಸ್ಟಾರ್ಟ್ ಆಗಬೇಕಂತಿಲ್ಲ. ಇನ್ನೊಂದು ಕ್ವೆಶನ್ ಕೊಡ್ಬೋದು 100ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ. ನಮಗೆ ಯಾವ ಥರ ಬೇಕಂತಂದರೆ ಈ A1, A2, A3, A4, A5. ಓಕೆ. ಸೊ A2 ಮೈನಸ್ A1 ಈಕ್ವಲ್ ಟು A3 ಮೈನಸ್ A2 ಈಕ್ವಲ್ ಟು A4 ಮೈನಸ್ A3. ಯಾವುದರ ಎರಡರಲ್ಲಿ ಕಾಮನ್ ಡಿಫ್ರೆನ್ಸ್ ಸೇಮ್ ಇರಬೇಕು. ಓಕೆ. ಸೊ ಅದು ಇದೆರಡು ಇರ್ಬೋದು, ಇಲ್ಲ ಇದೆರಡು ಇರ್ಬೋದು. ಓಕೆ. ಜಸ್ಟ್ ಎರಡು ನಂಬರ್ ನಡುವೆ ಇರೋ ಡಿಫ್ರೆನ್ಸ್ ಸೇಮ್ ಇರಬೇಕು. ಓಕೆ. ಅರ್ಥ ಆಯ್ತಾ? ಈ ಕ್ವೆಶನ್ ಎಸ್, ಇದು AP. ಇಟ್ಸ್ AP. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ದ ಅಮೌಂಟ್ ಆಫ್ ಮನಿ ಇನ್ ದ ಅಕೌಂಟ್ ಎವ್ರಿ ಇಯರ್. ದ ಅಮೌಂಟ್ ವೆನ್ ₹10,000 ಈಸ್ ಡೆಪಾಸಿಟೆಡ್ ಅಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅಟ್ 8% ಪರ್ ಆ್ಯನಮ್. ಓಕೆ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಇದು AP ಅಲ್ಲಿ ಬರಲ್ಲ. ಆರಂಭಿಕ ಠೇವಣಿ. ಓಕೆ. ₹10,000ಕ್ಕೆ 8% ಚಕ್ರ ಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ. ಪ್ರತಿ ವರ್ಷ ಆಗುವಾಗ ಮೊತ್ತ ನೋಡಿ. ಸೊ ಇದು ಸಿಂಪಲ್ ಇಂಟ್ರೆಸ್ಟ್ ಇದ್ದರೆ, ಓಕೆ, ಸಿಂಪಲ್ ಇಂಟ್ರೆಸ್ಟ್ ಇದ್ದಿದ್ರೆ AP ಬರ್ತಿತ್ತು. ಬಟ್ ಈ ಕ್ವೆಶನ್ ಪ್ರಕಾರ 10,000 ಇಂಟು ಫಸ್ಟ್ ಇಯರ್ನಲ್ಲಿ 8%. ಓಕೆ. ಫಸ್ಟ್ ಇಯರಿಗೆ 8 ಇಂಟು 100 800. ಹಾಗಂದ್ರೆ ಟೋಟಲ್ ಅಮೌಂಟ್ ಎಷ್ಟು ಬಂತು ಫಸ್ಟ್ ಇಯರಿಗೆ? 10,000 ಪ್ಲಸ್ 800, 10,800. ಕ್ಲಿಯರ್? ಸೊ ನೆಕ್ಸ್ಟ್ ಇಯರ್ ಬಂದಾಗ ಸೆಕೆಂಡ್ ಇಯರಿಗೆ ಇದು ಫಸ್ಟ್ ಇಯರಿಗೆ 10,800. ಬಟ್ ಸೆಕೆಂಡ್ ಇಯರಿಗೆ ಬಂದಾಗ ಇದಕ್ಕೆ ಮತ್ತೆ ಈ ಅಮೌಂಟಿಗೆ ಅಂದರೆ 10,800, 10,000ಗೆ ಇಂಟ್ರೆಸ್ಟ್ ಬೀಳಲ್ಲ, 10,800ಗೆ. ಓಕೆ. 8 8 64, 8 1 8, 864. ಓಕೆ. ಸೊ 10,800 ಪ್ಲಸ್ 864. ಸೊ ಫಸ್ಟ್ ಇಯರ್ನಲ್ಲಿ 10,000 ಇನಿಷಿಯಲ್ ಡೆಪಾಸಿಟ್. ಓಕೆ. ಸ್ಟಾರ್ಟಿಂಗ್ ಕೊಟ್ಟಾಗ ಒಂದು ವರ್ಷ ಆದಮೇಲೆ 10,800. ಓಕೆ. ನೆಕ್ಸ್ಟ್ ಇಯರ್ ಬಂದಾಗ 11,664. ಸೊ ಇದು ಎರಡರದ್ದು ಡಿಫ್ರೆನ್ಸ್ 800. ಇಲ್ಲಿ 800 ಬಂದಿದ್ರೆ ಓಕೆ, ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್. ಬಟ್ ಇಲ್ಲಿ 800 ಇಲ್ಲ, 864 ಬರ್ತಾ ಇದೆ. ಸೊ ಹಿಂಗೆ ಮಾಡ್ತಾ ಹೋದರೆ ಸೊ ಕಾಂಪೌಂಡ್ ಇಂಟ್ರೆಸ್ಟ್ದು ಅಮೌಂಟ್ ಫೈಂಡ್ ಔಟ್ ಮಾಡೋದು ಪ್ರಿನ್ಸಿಪಲ್ ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ ಅಪಾನ್ 100 ಇಂಟು ನಂಬರ್ ಆಫ್ ಇಯರ್ಸ್. ಓಕೆ. ಸೊ ಸಿಂಪಲ್ ಇಂಟ್ರೆಸ್ಟ್ ನಾವು ಫೈಂಡ್ ಔಟ್ ಮಾಡುವಾಗ
principal into time into rate of interest upon 100. Clear? So ಈ ಕೇಸಲ್ಲಿ ನಾಟ್ ಅ ಎ ಪಿ. ಎಕ್ಸಸೈಸ್ 5.2 ಫಸ್ಟ್ ಮೇನ್ ಫೋರ್ತ್ ಕ್ವೆಶನ್ ನಾಟ್ ಅನ್ ಎ ಪಿ. ಕ್ಲಿಯರ್? ಥ್ಯಾಂಕ್ ಯು.